ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ. ದದಾನೌ ಹಲಸೋನಂದೋ ಶ್ವೇತವರ್ಣ ಕೃತಾಂಜಲಿ ಸಹಸ್ರಮೂರ್ಧಾ ದ್ವಿತೀಯ ಕರ್ಣಭೂಷ ಪ್ರಿಯಾಯುತಃ ವನಮಾಲಿ ನೀಲವಾಸ ಧ್ಯೇಯೋ ವಿಷ್ಣೋಸ್ತು ಪೃಷ್ಠತಃ. ನಾಗರ ಚೌತಿ ಹಾಗೂ ನಾಗರ ಪಂಚಮಿಯ ಶುಭಾಶಯಗಳು. ಈ ವಿಷಯವನ್ನು ತಿಳಿದು ನಾವು ನಾಗರ ಚೌತಿ ನಾಗರ ಪಂಚಮಿಯನ್ನು ಆಚರಣೆ ಮಾಡೋಣ. ಯಾವ ವಿಷಯವನ್ನು ತಿಳಿಯದೇ ಇದ್ದರೆ ಈ ಎರಡು ಹಬ್ಬಗಳು ಪರಿಪೂರ್ಣತೆಯನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲವೋ ಅಂಥ ಅಪೂರ್ವ ವಿಷಯದ ಕಡೆ ನಮ್ಮ ದೃಷ್ಟಿ ಹಾಯಿಸೋಣ. ಹಾಗೂ ಅತ್ಯಂತ ಶ್ರದ್ಧೆಯಿಂದ ಇಲ್ಲಿ ಹೇಳುವ ವಿಷಯವನ್ನು ಅನುಸಂಧಾನಕ್ಕೆ ತಂದುಕೊಂಡು ನಮ್ಮ ಪೂಜೆ ಮಾಡುವ ಅಲ್ಪ ಇರಬಹುದು, ನಾವು ಮಾಡುವ ಪೂಜೆ ಅಲ್ಪ ಇರಬಹುದು, ಆದರೆ ಅನುಸಂಧಾನ ವಿಶ್ವಾಸ ದೃಢವಾಗಿ ಇದ್ದರೆ ಅದು ಅಪಾರವಾದ ಪುಣ್ಯಕ್ಕೆ ಕಾರಣವಾಗುತ್ತೆ ಹಾಗೂ ಸರಿಯಾದ ಫಲವನ್ನು ಕೂಡ ನೀಡುತ್ತೆ. ನಾಗರ ಚೌತಿ ಹಾಗೂ ನಾಗರ ಪಂಚಮಿಯ ಶುಭ ಪರ್ವ ಕಾಲದಲ್ಲಿ ನಾವು ಮೊಟ್ಟ ಮೊದಲಿಗೆ ಸ್ಮರಣೆ ಮಾಡಿಕೊಳ್ಳಬೇಕಾದದ್ದು ಕದ್ರುದೇವಿ ಹಾಗೂ ಕಶ್ಯಪ ಋಷಿಗಳು. ಇವರ ಸಂತಾನವೇ ಸಮಗ್ರ ನಾಗಕುಲಗಳು, ಸರ್ಪಕುಲಗಳು. ಅವರ ಸ್ಮರಣೆಯನ್ನು ಮಾಡಿಕೊಳ್ಬೇಕು. ಮತ್ತು ಮುಖ್ಯವಾಗಿ ಎಲ್ಲ ಸರ್ಪಗಳಿಗೂ ನಾಗಗಳಿಗೂ ಮುಖ್ಯ ನಿಯಾಮಕ ಅದು ಶೇಷದೇವರು. ಶೇಷದೇವರ ಸ್ಮರಣೆ ಅತ್ಯವಶ್ಯ. ನಂದ ಹಾಗೂ ದದಾನೋ ಹಲಸೋ ನಂದವು ನೇಗಿಲು ಇವುಗಳನ್ನು ಧಾರಣೆ ಮಾಡಿರುವಂತಹ, ಖಡ್ಗ ಹಾಗೂ ನೇಗಿಲು ಇವುಗಳನ್ನು ಧಾರಣೆ ಮಾಡಿರುವಂತಹ, ಶ್ವೇತವರ್ಣದಿಂದ ಕೂಡಿರುವಂತಹ, ಅಂದರೆ ಬೆಳ್ಳಗಿದ್ದಾರೆ, 4 ಕೈಗಳನ್ನು ಹೊಂದಿದ್ದಾರೆ. ಮೇಲಿನ 2 ಕೈಗಳಲ್ಲಿ ನೇಗಿಲು ಹಾಗೂ ಖಡ್ಗಗಳನ್ನು ಧಾರಣೆ ಮಾಡಿದ್ದಾರೆ. ಮತ್ತೆರಡು ಕೈಗಳಲ್ಲಿ ದೇವರಿಗೆ ಕೈ ಮುಗಿತಾ ಇದ್ದಾರೆ. 1000 ಹೆಡೆಗಳಿಂದ ಕೂಡಿದ್ದಾರೆ. ಸಹಸ್ರಮೂರ್ಧಾ ದ್ವಿತೀಯ ಕರ್ಣಭೂಷ ಪ್ರಿಯಾಯುಧ, ಒಂದು ಕಿವಿಯಲ್ಲಿ ಕರ್ಣಾಭರಣವನ್ನು ಧಾರಣೆ ಮಾಡಿದ್ದಾರೆ. ವಾರುಣಿಯಿಂದ ಸಹಿತರಾಗಿದ್ದಾರೆ. ವಾರುಣಿ ಅವರ ಪತ್ನಿ, ಅವರಿಂದ ಸಹಿತರಾಗಿದ್ದಾರೆ. ವನಮಾಲೆಯನ್ನು ಧಾರಣೆ ಮಾಡಿದ್ದಾರೆ ಮತ್ತು ಕಪ್ಪು ಬಟ್ಟೆಯನ್ನು ಧರಿಸಿದ್ದಾರೆ. ಇದು ಶೇಷದೇವರ ಸ್ವರೂಪದ ಚಿಂತನೆ. ಅದು ಇನ್ನೊಂದು, ದೇವರನ್ನು ತಮ್ಮ ದೇಹದ ಮೇಲೆ ಮಲಗಿಸಿಕೊಂಡಿದ್ದಾರೆ. ಕ್ಷೀರ ಸಮುದ್ರದಲ್ಲಿ ಶೇಷದೇವರು ಮಲಗಿದ್ದಾರೆ. ಆ ಶೇಷದೇವರು ಹಾಸಿಗೆ ಆಗಿದ್ದಾರೆ. ಆ ಶೇಷದೇವರ ಮೇಲೆ ಪರಮಾತ್ಮನು ಮಲಗಿದ್ದಾನೆ. ಅನಂತ ಪದ್ಮನಾಭನ ಸ್ಮರಣೆ. ಈ ನಾಗದೋಷ ತುಂಬ ಪ್ರಬಲ ಜಾತಕದಲ್ಲಿ. ನಾಗದೋಷ ಯಾವುದರಿಂದ ಕಂಡು ಹಿಡಿಬೇಕು ಜಾತಕದಲ್ಲಿ ಅಂದರೆ, ರಾಹು ಮತ್ತು ಕೇತುಗಳ ಒಂದು ಸ್ಥಾನಗಳನ್ನು ನೋಡಿ ನಾಗದೋಷವನ್ನು ಜಾತಕದಲ್ಲಿ ಪರಿಶೀಲನೆ ಮಾಡ್ತೀವಿ. ಮುಖ್ಯವಾಗಿ 5ನೆಯ ಮನೆಯಲ್ಲಿ, ಲಗ್ನದಲ್ಲಿ, 7ನೆಯ ಮನೆಯಲ್ಲಿ, 9ನೆಯ ಮನೆಯಲ್ಲಿ ಹಾಗೂ 8ನೆಯ ಮನೆಯಲ್ಲಿ ಈ ರಾಹು ಇತ್ತು ಅಂತಂದರೆ ಅದು ತುಂಬ ದೊಡ್ಡ ಸಮಸ್ಯೆ. ನಾಗದೋಷ ಬರುತ್ತೆ. ಕುಜದೋಷ ಬೇರೆ, ನಾಗದೋಷ ಬೇರೆ. ಕುಜದೋಷ ಬರುವಂಥದ್ದು ಯಾಕೆ ಅಂದರೆ, ಕುಜದೋಷ ಬಂದರೆ ಅದು ಸಂಸಾರಕ್ಕೆ ಸಂಬಂಧಪಟ್ಟಂತೆ, ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು. ನಾಗದೋಷ ಇತ್ತು ಅಂತಂದರೆ ಅದು ಸಂತಾನಕ್ಕೆ ಸಂಬಂಧಪಟ್ಟದ್ದು. ಅಂದರೆ ಅದು ಪೂರ್ವ ಪುಣ್ಯದಿಂದಲೇ ಹಿಂದೆ ನಾವು ಮಾಡಿರುವಂತಹ ನಾಗಗಳಿಗೆ ಮೋಸದಿಂದ, ನಾಗಗಳಿಗೆ ಮಾಡಿರುವಂಥ ಅಪರಾಧಗಳಿಂದ ಅದು ಪೂರ್ವ ಪುಣ್ಯ ಸ್ಥಾನದಲ್ಲಿ ನಾಗದೋಷ ಕಾಣಿಸಿಕೊಳ್ಳುತ್ತೆ. ಮಾನಸಿಕವಾದ ಭಯ, ಮಾನಸಿಕ ಹಿಂಸೆ, ಚಿಂತೆ, ಉದ್ವಿಗ್ನತೆ, ಟೆನ್ಷನ್ನು, ಒಂಥರ ಒತ್ತಡ ಮನಸ್ಸಿನಲ್ಲಿ, ಚರ್ಮರೋಗ, ಕಂಫರ್ಟ್ ಇರೋಲ್ಲ ಯಾವಾಗಲೂ, ಇದೆಲ್ಲ ನಾಗದೋಷಗಳು. ವಿಚಿತ್ರ ವೇದನೆ, ಯಾವುದರಲ್ಲೂ ವಿಶ್ವಾಸ ಬರಲ್ಲ, ಯಾರ ಮೇಲೂ ವಿಶ್ವಾಸ ಬರಲ್ಲ, ಸಿಟ್ಟು ಬರುತ್ತೆ, ಅದನ್ನು ತೋರಿಸ್ಕೊಳ್ಳಿಕ್ಕಾಗಲ್ಲ. ಇದೆಲ್ಲ ರಾಹುದೋಷ. ಲಗ್ನದಲ್ಲಿ ರಾಹು ಇದ್ದರೆ, ಪಂಚಮ ಸ್ಥಾನದಲ್ಲಿ ರಾಹು ಇದ್ದರೆ, ಸಪ್ತಮ ಸ್ಥಾನದಲ್ಲಿ ರಾಹು ಇದ್ದರೆ ತುಂಬ ಕಷ್ಟಪಡ್ತಾರೆ ಆ ವ್ಯಕ್ತಿಗಳು. ಕಾಳಸರ್ಪ ಯೋಗ ಬಂದುಬಿಡುತ್ತೆ ಇನ್ನು ಕೆಲವರಿಗೆ. ಎಷ್ಟು ಕಷ್ಟಪಡ್ತಾರೆ ಪಾಪ, ಒಳ್ಳೆಯವರೇ ವ್ಯಕ್ತಿಗಳು, ಆದರೆ ತುಂಬ ಒದ್ದಾಡ್ತಾರೆ. ಇನ್ನು ಕುಜದೋಷ ಇತ್ತು ಅಂತಂದರೆ ಅದು ಹಾಗೆ. ಲಗ್ನದಲ್ಲಿ ಕುಜ, ಸಪ್ತಮ ಸ್ಥಾನದಲ್ಲಿ ಕುಜ, ಅಷ್ಟಮ ಕುಜ ಇದೆಲ್ಲ ಬಂತು ಅಂತಂದರೆ, ಆಗ ದ್ವಿತೀಯದಲ್ಲಿ ಕುಜ ಇದೆಲ್ಲ ಬಂತು ಅಂತಂದರೆ ಸಂಸಾರದಲ್ಲಿ ಸಮಸ್ಯೆ, ಸಂಸಾರ ಸುಖ ಇರಲ್ಲ, ಮದುವೆ ಸರಿಯಾಗೋಲ್ಲ, ಮದುವೆ ನಿಲ್ಲಲ್ಲ, ಯಾವ ಸುಖವೂ ಅನುಭವಿಸೋಲ್ಲ. ಇದು ಕುಜದೋಷ, ನಾಗದೋಷ ಅಂತ, ರಾಹುದೋಷ ಅಂತ ಜಾತಕದಲ್ಲಿ ತುಂಬ ಕಷ್ಟ. ಸಾಮಾನ್ಯವಾಗಿ ಯಾರೇ ಕಷ್ಟದಲ್ಲಿ ಬಂದರೂ ಕೂಡ ಅವರಿಗೆ 2 ಸಮಸ್ಯೆ ಕಂಡುಬಿಡುತ್ತೆ ಜಾತಕದಲ್ಲಿ. ಏನು ಹೇಳಬೇಕು ಅಂತ ಗೊತ್ತಾಗೋಲ್ಲ, ಹಾಗೆಲ್ಲ ಸಮಸ್ಯೆ ಆಗಿಬಿಡುತ್ತೆ, ತುಂಬ ಅನುಭವಿಸ್ತಾರೆ. ಅದಕ್ಕೋಸ್ಕರ ಈ ನಾಗರ ಚೌತಿ ನಾಗರ ಪಂಚಮಿಯನ್ನು ಶ್ರದ್ಧೆಯಿಂದ ಆಚರಣೆ ಮಾಡಬೇಕು. ಯಾಕೆ ಈ ನಾಗದೋಷ ಬರುತ್ತೆ ಅಂತಂದರೆ, ಯಾಕೆ ರಾಹುದೋಷ ಬರುತ್ತೆ ಅಂದರೆ, ನಾಗಗಳನ್ನು ಹಿಂಸೆ ಮಾಡಿದ್ರೆ ದೋಷ ಬರುತ್ತೆ. ಅಲ್ಲ, ನಾವು ಸಿಟಿಲಿದ್ದೀವಿ, ನಾಗಗಳಿಗೂ ನಮಗೂ ಯಾವ ಥರ ಕಾಂಟ್ಯಾಕ್ಟೇ ಇಲ್ಲ, ಹೆಂಗ್ರಿ ನಾಗದೋಷ ಬರುತ್ತೆ ಅಂತ ಎಲ್ಲರದು ಏಕಕಂಠ ಪ್ರಶ್ನೆ. ಉತ್ತರ ಏನು ಅಂದರೆ, ನಮ್ಮ ಪೂರ್ವಿಕರು ಮಾಡಿರ್ತಾರೆ, ಅವರು ತಾನೇ ಸಿಟಿ ಮಾಡಿದ್ದು, ಇವತ್ತು ಸಿಟಿ ಮಾಡಿದ್ದು ಅವರು, ಅದೆಲ್ಲ ದೋಷ. ನಾವು ದುಡ್ಡು ಕೊಟ್ಟು ಖರೀದಿ ಮಾಡಿರ್ತೀವಿ, ಅಥವಾ ನಮ್ಮ ಪೂರ್ವಿಕರೇ ಮಾಡಿರಬೇಕು ಅಂತಿಲ್ಲ, ಯಾರೋ ಮಾಡಿರ್ತಾರೆ. ಆ ಹುತ್ತಗಳನ್ನ ನಾಶ ಮಾಡಿರ್ತಾರೆ, ನಾಗಗಳ ದಾರಿಯನ್ನು ನಾಶ ಮಾಡಿರ್ತಾರೆ,
ಅದು ನಾವು ದುಡ್ಡು ಕೊಟ್ಟು ತೊಗೊಂಡ್ರೆ ಆ ಪಾಪವು ಕೂಡ ನಮ್ಮ ಜೊತೆಗೆ ಬರುತ್ತೆ. ಇದು ಒಂದು ಕಾರಣ. ಇನ್ನೊಂದು ಶಾಸ್ತ್ರದಲ್ಲಿ ಹೇಳೋದು ಎಲ್ಲ ಕಡೆ ಈ ಪ್ರಕೃತಿ ಹನನ, ಪ್ರಕೃತಿ ಹತ್ಯೆ. ಒಂದು ಮರ ಅಂದರೆ, ಒಂದು ವೃಕ್ಷ ಅಂದರೆ ನೂರಾರು ಪ್ರಾಣಿಗಳಿಗೆ ಜೀವನವನ್ನು ನೀಡುವಂಥದ್ದು. ಅದು ಯಾವತ್ತೂ ಕೂಡ ವೃಕ್ಷ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸೋದೇ ಇಲ್ಲ. ನಾವು ಕೊಡಲಿ ತೆಗೆದುಕೊಂಡು ಹೋಗಿ ಆ ವೃಕ್ಷವನ್ನು ಕಟ್ ಮಾಡಿದ್ರೂ ಕೂಡ ಅದು ನಮ್ಮನ್ನು ಶಪಿಸೋಲ್ವಂತೆ. ಆದರೆ ಆ ಒಂದು ಮರವನ್ನು ಕಡಿದ್ರೆ ಅದರಲ್ಲಿ ಆಶ್ರಯಪಟ್ಟು ಜೀವಿಸುವಂಥ ಅನೇಕ ಪಶು ಪಕ್ಷಿಗಳು, ಪ್ರಾಣಿಗಳು ಹಾಗೂ ಅಲ್ಲಿ ಬಂದು ನೆರಳನ್ನು ಬಯಸುವವರಿಗೆ ಅಷ್ಟೆಲ್ಲ ಹಾನಿಯಾಗೋಗುತ್ತೆ. ಅಷ್ಟು ಪ್ರಾಣಿಗಳಿಗೆ ಹಿಂಸೆ ಉಂಟಾಗುತ್ತೆ. ಆದ್ದರಿಂದ ಏನಾಗುತ್ತೆ ಅಂತಂದರೆ ಅದಕ್ಕೆಲ್ಲ ದೇವರು ನಾಗಗಳನ್ನ ನಿಯೋಜನೆ ಮಾಡಿದ್ದಾನೆ. ನೀನು ಪ್ರಕೃತಿಯನ್ನು ನೀನು ರಕ್ಷಣೆ ಮಾಡಬೇಕು ಅಂತ ನಾಗಗಳಿಗೆ ದೇವರು ಪ್ರಕೃತಿ ರಕ್ಷಣೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ನಾಗಗಳು ಅದಕ್ಕೋಸ್ಕರ ಕಾಲಲ್ಲಿ ಹೋಗಿ ಕಚ್ಚುತ್ತೆ. ಯಾರು ಹಾಗೆ ಹೋಗಿ ಮಾಡ್ತಾರೋ ಬುಡದಲ್ಲಿ ಹೋಗಿ ಕಚ್ಚುತ್ತವೆ, ಕಚ್ಚಿ ಅವನನ್ನು ಕೊಲ್ಲುತ್ತೆ. ಅಂದರೆ ಪ್ರಕೃತಿ ರಕ್ಷಣೆ ಮಾಡುತ್ತೆ. ನಾವು ನಾಗಗಳಿಗೆ ಗೊತ್ತಾಗದಂತೆ ಹೋಗಿ ಕಟ್ ಮಾಡಿದ್ರೆ ಮರಗಳನ್ನ, ಅವು ಶಾಪ ಹಾಕುತ್ತೆ. ಬಾಹ್ಯವಾಗಿ ಪ್ರತಿರೋಧ ಮಾಡುತ್ತವೆ, ಅದು ಒಳ್ಳೆಯದು ಇದ್ದಿದ್ದರಲ್ಲಿ. ಆದರೆ ಯಾಕೆಂದರೆ ಗೊತ್ತಾಗುತ್ತೆ, ನಾಗಗಳು ಸರ್ಪಗಳು ಕಚ್ಚಿ ಸತ್ತರೆ ಅವರಿಗೆ ಸದ್ಗತಿ ಆಗಲ್ಲ ಅಂತ ಇದೆ. ಅವ್ರಿಗೆ 1 ವರ್ಷ ಪ್ರಾಯಶ್ಚಿತ್ತ ಹೇಳುತ್ತೆ ಧರ್ಮಶಾಸ್ತ್ರ. ಆಮೇಲೆ ಮುಂದಿನ ಜನ್ಮದಲ್ಲೂ ಅವ್ರಿಗೆ ನಾಗದೋಷ ಬರುತ್ತೆ. ಅಲ್ಲಿ ಕ್ಲೋಸ್, ಅದು ಅಲ್ಲಿ ಮುಯಿತು. ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾಗಗಳಿಗೆ ಗೊತ್ತಾಗದಂತೆ ನಾವು ಪ್ರಕೃತಿಗೆ ಮೋಸ ಮಾಡಿದ್ರೆ ಅವು ಶಾಪ ಹಾಕುತ್ತೆ. ನಿನಗೆ 7 ಜನ್ಮ ನೀನು ಅನುಭವಿಸು ಅಂತ. ಅಂದರೆ ಪ್ರತಿ ಜನ್ಮದಲ್ಲೂ ರಾಹುದೋಷ. ಲಗ್ನದಲ್ಲಿ ರಾಹು, ಪಂಚಮ ಸ್ಥಾನದಲ್ಲಿ ರಾಹು, ಸಪ್ತಮದಲ್ಲಿ ರಾಹು, ಅಷ್ಟಮದಲ್ಲಿ ರಾಹು, ನವಮದಲ್ಲಿ ರಾಹು ಬಂತೋ ಮುಗೀತು. ಇನ್ನು ಕೆಲವರಿಗೆ ಕಾಳಸರ್ಪ ಯೋಗ, ಅದು ಹೆಡೆ ತೆಗದೇ ಇರುತ್ತೆ. ಎಲ್ಲ ಗ್ರಹಗಳನ್ನ ತನ್ನ ಹೊಟ್ಟೆ ಒಳಗಡೆ ಹಾಕಿಕೊಂಡು ಕಾಳಸರ್ಪ ಕಾಯ್ತಾ ಕೂತಿರುತ್ತೆ. ನೋಡಿ, ನೀವು ಯಾರು ದುಃಖವನ್ನು ಅನುಭವಿಸ್ತಾ ಇರ್ತಾರೋ ಅವ್ರಿಗೆ ಜಾತಕದಲ್ಲಿ ರಾಹುದೋಷ ಇರುತ್ತೆ. ಯಾಕೆ ಅಂದರೆ ಇದು ಸಮಸ್ಯೆ. ಅದಕ್ಕೋಸ್ಕರ ಅಕಸ್ಮಾತ್ ನಾವೇನಾದರೂ ಮರ ಕಡಿಯೋದಿದ್ದರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು. 100 ಮರ ನೆಟ್ಟು 1 ಮರ ಕಡಿಬೇಕು ಅನಿವಾರ್ಯ ಆದಾಗ. ನಾವೇನೂ ಮಾಡಲ್ಲ, ಏನಂದರೆ ಏನೂ ಮಾಡಲ್ಲ. ಹೀಗಿದ್ದಾಗ ಇನ್ನು ಕೆಲವರು ಕಾಡನ್ನೆಲ್ಲ ಕಡಿದು ಸಿಟಿ ಮಾಡ್ತೀವಿ ಅಂತ ಹೊರಡ್ತಾರಲ್ಲ, ಅವರಿಗೆಲ್ಲ ಸಪೋರ್ಟ್ ಮಾಡ್ತಾರಲ್ಲ, ಅದು ಎಷ್ಟೋ ಜನ್ಮಗಳು ಬೇಕು ಅದನ್ನೆಲ್ಲ ಜೀರ್ಣಿಸ್ಕೊಳ್ಳಿಕ್ಕೆ. ತುಂಬ ಕಷ್ಟವಾದ ಕೆಲಸ ಅವೆಲ್ಲ. ದೇವರು ಎಲ್ಲಿ ಕಾಡು, ಎಲ್ಲಿ ಸಿಟಿ, ಎಲ್ಲಿ ನಗರ ಅಂತ ಅವನೇ ಒಂದು ವ್ಯವಸ್ಥೆ ಮಾಡಿದ್ದಾನೆ. ಅದನ್ನು ಬಿಟ್ಟು ನಾವು ಪ್ರಕೃತಿ ವಿರುದ್ಧವಾಗಿ ಹೊರಟಾಗ ಇಂಥ ಎಲ್ಲ ಸಮಸ್ಯೆಗಳು ಬರುತ್ತೆ. ಅದಕ್ಕೆ ನಾವು ನಾಗಗಳ ಆರಾಧನೆಯನ್ನು ಮಾಡಿ ಪ್ರಾಯಶ್ಚಿತ್ತ ಮಾಡಿ, ತಿಳಿಯದೋ ಮಾಡಿರುವಂತಹ ಅಪರಾಧಗಳಿಗೆ ಕ್ಷಮೆಯಾಚನೆ ಮಾಡಿ ತಲೆ ತಗ್ಗಿಸಿ ನಾವು ಮುಂದೆ ಹೋಗಿದಾಗ ಇಂದಲ್ಲ ನಾಳೆ ನಮಗೆ ಒಳ್ಳೆಯ ದಾರಿ ಕಾಣಿಸುತ್ತೆ. ಇಲ್ಲಾಂದರೆ ನಮ್ಗೆ ಒಳ್ಳೆಯ ದಾರಿ ಕಾಣಿಸೋದೇ ಇಲ್ಲ. ನಾವು ಅಪಮಾರ್ಗದಲ್ಲೇ ಸಾಗತಾ ದುಃಖವನ್ನು ಅನುಭವಿಸುವ ಆ ಸರಮಾಲೆ ಮುಗಿಯೋದೇ ಇಲ್ಲ. ಅದಕ್ಕೋಸ್ಕರ ನಾವು ಈ ತಪ್ಪನ್ನು ಮಾಡಬಾರ್ದು. ಇದಕ್ಕೋಸ್ಕರ ಏನು ಮಾಡಬೇಕು? ಮನೋನಿಯಾಮಕರು ಶೇಷದೇವರು, ಮನಸ್ಸನ್ನು ನಿಯಂತ್ರಣ ಮಾಡ್ತಾರೆ ಶೇಷದೇವರು. ಆ ಶೇಷದೇವರ ಸ್ಮರಣೆ ಎಲ್ಲೂ ಪರಿಹಾರ ಆಗಲಿಲ್ವಾ ನಾಗದೋಷಕ್ಕೆ? ಒಂದು ಪರಿಹಾರ ಇದೆ. ನೀವು ನಾಗ ಪ್ರತಿಷ್ಠೆ ಮಾಡ್ತೀರಾ, ಇನ್ನೇನೇನೋ ಆಶ್ಲೇಷ ಬಲಿ ಮಾಡ್ತೀರಾ, ಆಮೇಲೆ ಸರ್ಪ ಸಂಸ್ಕಾರ ಮಾಡ್ತೀರಾ, ಆಯಿತು, ಇಷ್ಟೆಲ್ಲ ಮಾಡಿಯೂ ಪರಿಹಾರ ಆಗಿಲ್ವಾ? ಅನಂತ ಪದ್ಮನಾಭ, ಶೇಷದೇವರ ಮಲಗಿರುವ ಅನಂತ ಪದ್ಮನಾಭನಿಗೆ ನಿತ್ಯವೂ ಪೂಜಿಸಿರಿ, ನಿತ್ಯವೂ ಸ್ಮರಣೆ ಮಾಡಿರಿ, ಯಾವ ದೋಷವೂ ಉಳಿಯೋದಿಲ್ಲ ಅಂತ ಕೊನೆಯಲ್ಲಿ ಹೇಳ್ತಾರೆ. ಅಂದರೆ ಅದು ಅಲ್ಟಿಮೇಟ್, ಅದು ಅದ್ರ ಮೇಲೆ ಇನ್ನೊಂದಿಲ್ಲ. ಅದರಲ್ಲೂ ಕೇವಲ ಶೇಷದೇವರ ಪೂಜೆಯಿಂದ ಉಪಯೋಗ ಆಗಲ್ಲ. ಶೇಷದೇವರ ಮೇಲೆ ಅನಂತ ಪದ್ಮನಾಭ ಮಲಗಿರಬೇಕು, ಶೇಷದೇವರು ಸುಖವನ್ನು ಅನುಭವಿಸ್ತಾ ಇರಬೇಕು. ದೇವರು ತನ್ನ ಮೇಲೆ ಮಲಗಿದ್ದಾಗ ಅವ್ರಿಗೆ ಎಷ್ಟು ಸುಖ ಆಗುತ್ತೆ ಅಂದರೆ ಅವರು ಮೋಕ್ಷ ಸುಖವನ್ನು ಅನುಭವಿಸ್ತಾ ಇರ್ತಾರೆ. ಅಂತಹ ಸುಖದ ಕ್ಷಣವನ್ನು ನಾವು ಚಿಂತನೆ ಮಾಡಿದ್ರೆ ನಮಗೆ ಅದು ದೋಷ ಪರಿಹಾರ ಆಗುತ್ತೆ. ಈ ಒಂದು ಮುಖ್ಯ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದನ್ನು ಅರ್ಥ ಮಾಡಿಕೊಳ್ಳದೇ ನಾವು ನಾಗರ ಚೌತಿ, ನಾಗರ ಪಂಚಮಿಯಲ್ಲಿ ತನಿ ಎರೆಯೋದ್ರಿಂದ ಉಪಯೋಗ ಆಗೋಲ್ಲ. ತನಿ ಎರೆಯುವಾಗ ಮೊಟ್ಟ ಮೊದಲು ಶೇಷದೇವರ ಅವರಿಗೆ ತನಿಯ ವಾರುಣೀಪತಿ ಶೇಷಾಯ ನಮಃ ಅಂತ ಮೊದಲು ಮಾಡಲೇಬೇಕು. ಆಮೇಲೆ ವಾಸುಕಿ, ಕರ್ಕೋಟಕ, ತಕ್ಷಕ, ಕಾಳಿಂಗ ಇವರಿಗೆಲ್ಲ ಅನಂತರ ನಾವು ತನಿ ಎರೆಯಬೇಕು. ಯಾರ್ಯಾರಿಗೆ ಅಂತ ಹೇಳ್ತೀನಿ ನಾನು, ಆಯಿತಾ? ಅವರಿಗೆಲ್ಲ ತನಿ ಎರೆಯಬೇಕು. ಆಮೇಲೆ ನಾಗಗಳಿಗೆ, ಸರ್ಪಗಳಿಗೆ ತನಿ ಎರೆಯಬೇಕು. ನಾಗಗಳ ಜಾತಿ ಬೇರೆ, ಸರ್ಪಗಳ ಜಾತಿ ಬೇರೆ. ಎಲ್ಲದರಲ್ಲೂ ವಿಷ ಇದೆ. ಕೆಲವರು ಹೇಳ್ತಾರೆ ಸರ್ಪಗಳಲ್ಲಿ ವಿಷಯ ಇರೋಲ್ಲ, ನಾಗಗಳಲ್ಲಿ ಮಾತ್ರ ಅಂತ. ಹಾಗೇನಿಲ್ಲ, ಸರ್ಪಗಳಲ್ಲೂ ಇದಿದೆ, ನಾಗಗಳಲ್ಲೂ ವಿಷ ಇದೆ, ಎಲ್ಲದರಲ್ಲೂ ಕೂಡ ವಿಷ ಇರುತ್ತೆ. ಇವತ್ತಿನ ದಿವಸ ನಾವು ಪ್ರಾರ್ಥನೆ ಮಾಡುವ ಶ್ಲೋಕಗಳನ್ನ ಹೇಳ್ತೀನಿ. ಇದನ್ನು ನಾವು ಪ್ರಾರ್ಥನಾ ರೂಪದಲ್ಲಿ ಮಾಡಬೇಕು. ವಂದೇಹಂ ಶೇಷರೂಪಂ, ಮೊದಲು ಶೇಷದೇವರಿಗೆ. ವಂದೇಹಂ ಚಿನ್ಮಯಾಕೃತಿಂ, ವಂದೇಹಂ ದೇವದೇವೇಶಂ, ವಂದೇಹಂ ಸದ್ಗುಣಾಕರಂ. ಬ್ರಹ್ಮಲೋಕೆ ಚ ಯೇ ಸರ್ಪಾಃ ಶೇಷನಾಗಪುರೋಗಮಾಃ. ನಮೋಸ್ತು ತೇಭ್ಯಃ ಸುಪ್ರೀತಾಃ ಪ್ರಸನ್ನಾಃ ಸಂತು ಸರ್ವದಾ. ವಿಷ್ಣುಲೋಕೆ ಚ ಯೇ ಸರ್ಪ, ಬ್ರಹ್ಮಲೋಕದಲ್ಲಿರುವ ಎಲ್ಲ ಸರ್ಪಗಳು ಪ್ರಸನ್ನರಾಗಲಿ. ವಿಷ್ಣು ಲೋಕದಲ್ಲಿರುವ ಸರ್ಪಗಳೆಲ್ಲವೂ ಕೂಡ ಪ್ರಸನ್ನರಾಗಲಿ. ವಿಷ್ಣುಲೋಕೆ ಚ ಯೇ ಸರ್ಪ ವಾಸುಕಿ ಪ್ರಮುಖಾಶ್ಚಯೇ. ನಮೋಸ್ತು ತೇಭ್ಯಃ ಸುಪ್ರೀತಾಃ ಪ್ರಸನ್ನಾಃ ಸಂತು ಸರ್ವದಾ.
रुद्रलोके च ये सर्पाः तक्षकप्रमुखाश्च ये नमोऽस्तु तेभ्यः सुप्रीताः प्रसन्नाः सन्तु सर्वदा खाण्डवस्य तथा दाहे स्वर्गं ये च समाश्रिताः नमोऽस्तु तेभ्यः सुप्रीताः प्रसन्नाः सन्तु सर्वदा सर्पसत्रे च ये सर्पाः आस्तिकेनाभिरक्षिताः नमोऽस्तु तेभ्यः सुप्रीताः प्रसन्नाः सन्तु सर्वदा मलये चैव ये सर्पाः कर्कोटकमुखाश्च ये नमोऽस्तु तेभ्यः सुप्रीताः प्रसन्नाः सन्तु सर्वदा धर्मलोके च ये सर्पाः वैतरण्यां समाश्रिताः नमोऽस्तु तेभ्यः सुप्रीताः प्रसन्नाः सन्तु सर्वदा ये सर्पाः पर्वतीयेषु दरीसन्धिषु संस्थिताः नमोऽस्तु तेभ्यः सुप्रीताः प्रसन्नाः सन्तु सर्वदा ग्रामे वा यदि वारण्ये ये सर्पाः प्रचरन्ति हि नमोऽस्तु तेभ्यः सुप्रीताः प्रसन्नाः सन्तु सर्वदा पृथिव्यां चैव ये सर्पाः बिलसंस्थिताः नमोऽस्तु तेभ्यः सुप्रीताः प्रसन्नाः सन्तु सर्वदा रसातले च ये सर्पाः अनन्ताद्या महाबलाः नमोऽस्तु तेभ्यः सुप्रीताः ಪ್ರಸನ್ನಾಃ ಸಂತು ಸರ್ವದಾ. ಹೀಗೆ ಎಲ್ಲೆಡೆಯೂ ಕೂಡ ಇರುವಂತಹ ಎಲ್ಲ ಬಗೆಯ ನಾಗಗಳಿಗೆ, ಸರ್ಪಗಳಿಗೆ ನಾವು ತನಿ ಎರೆಯಬೇಕು, ಹಾಲನ್ನು ನೀಡಿ ಅವರ ಅನುಗ್ರಹವನ್ನು ಪಡೆದುಕೊಳ್ಬೇಕು. ಆಗ ನಾವು ಆಚರಿಸಿರುವಂತಹ ಎಲ್ಲ ಸಮಸ್ಯೆಗಳು ಹಾಗೂ ಪ್ರಕೃತಿಗೆ ವಿರುದ್ಧವಾಗಿ ನಡೆದುಕೊಂಡಿರುವಂಥದ್ದು, ನಮ್ಮ ಜಾತಕದಲ್ಲಿ ಉಂಟಾಗಿರುವಂತಹ ದೋಷಗಳು ಎಲ್ಲವೂ ಕೂಡ ಪರಿಹಾರ ಆಗುತ್ತೆ. ಈ ದೃಷ್ಟಿಯಲ್ಲಿ ನಾವು ನಾಗರ ಚೌತಿನ ಆಚರಣೆ ಮಾಡಬೇಕು. ಈ ನಾಗರ ಚೌತಿ ಹಾಗೂ ನಾಗರ ಪಂಚಮಿ ಏನಿದೆ, ಇದು ಒಂದು ಅದೃಷ್ಟ. ಈ ಥರ ದೇವರು ನಮಗೆ 2 ದಿವಸ ಕೊಟ್ಟಿರುವಂಥದ್ದು ಒಂದು ಅದೃಷ್ಟ. ಯಾಕೆ ಅಂದರೆ ನಮ್ಮ ಸಮಸ್ಯೆಗಳು ಪರಿಹಾರ ಮಾಡ್ಕೊಳ್ಳಿಕ್ಕೆ ಇವತ್ತಿನ ದಿವಸ ಅವರಾಗೆ ಅನುಗ್ರಹ ಮಾಡುವಂಥ ದಿವಸ. ಯಾರು ಪ್ರಾರ್ಥನೆ ಮಾಡ್ತಿರೋ, ನಾವು ಈಗ ವರ್ಷದಲ್ಲಿ 1-2 ಬಾರಿ ಆಫರ್ಗಳು ಕೊಡ್ತಾರೆ ನೋಡಿ, ಹಬ್ಬ ಇತ್ಯಾದಿಗಳಲ್ಲಿ ಆಫರ್ಗಳು. ಕಂಪ್ನಿಯವರೇ ಬರ್ತಾರೆ, ಕಂಪ್ನಿಯವರೇ ಬಂದು ಮಾಲ್ಗಳನ್ನ ಹಾಕಿ ನಾವು ನಿಮಗೆ 50% ಆಫರ್ ಕೊಡ್ತೀವಿ ಅಂತಾರೆ. ಆಗ ನಾವು ಹೋಗಿ ತೆಗೆದುಕೊಂಡ್ರೆ ನಮಗೆ ಎಷ್ಟು ಸುಲಭ. ಉಳಿದ ಸಂದರ್ಭದಲ್ಲಿ ನಾವು ಹೋಗಿ ಹೆಚ್ಚು ದುಡ್ಡು ಖರ್ಚು ಮಾಡಬೇಕು, ನಾವೇ ಹೋಗಬೇಕು, ನಾವೇ ಅನುಸರಿಸಬೇಕು, ಎಷ್ಟು ಕಷ್ಟ. ಹಾಗೆ ದೇವರು ಒಂದೊಂದು ವರ್ಷಕ್ಕೆ ಒಂದೊಂದು ದಿವಸಗಳನ್ನ ಒಬ್ಬೊಬ್ಬ ದೇವತೆಗಳಿಗೆ ನೀಡಿದ್ದಾನೆ. ನೀವು ಈ ಸಂದರ್ಭದಲ್ಲಿ ಹೋಗಿ ಅವರಿಗೆಲ್ಲ ಅನುಗ್ರಹ ಮಾಡಬೇಕು ಅಂತ. ಈ ಶ್ರಾವಣ ಮಾಸದ ಚತುರ್ಥಿ, ಪಂಚಮಿ 2 ದಿವಸಗಳಲ್ಲಿ ಎಲ್ಲ ನಾಗಗಳಿಗೆ ಹಾಗೂ ವಿಶೇಷವಾಗಿ ಶೇಷ, ವಾಸುಕಿ, ಕರ್ಕೋಟಕ ಇವರೆಲ್ಲರಿಗೂ ಕೂಡ ದೇವರು ವಿಶೇಷವಾಗಿ ಹೇಳಿದ್ದಾನೆ. ಭೂಲೋಕದಲ್ಲಿ ಯಾರು ಸರ್ಪಾರಾಧನೆ, ನಾಗರಾಧನೆಯನ್ನು ಮಾಡ್ತಾರೆ ಅವರೆಲ್ಲರಿಗೂ ಕೂಡ ನೀವು ವಿಶೇಷವಾಗಿ ಫಲವನ್ನು ನೀಡಬೇಕು. ಅವರು ಮಾಡಿರುವಂಥ ಅಪರಾಧಗಳನ್ನು ಮನ್ನಿಸಬೇಕು ಅಂತ ದೇವರು ಅಪ್ಪಣೆಯನ್ನು ಮಾಡಿದ್ದಾನೆ. ಯಾವ ಅನಂತ ಪದ್ಮನಾಭರೂಪಿಯಾದ ಪರಮಾತ್ಮನು ಶೇಷದೇವರ ಮೇಲೆ ಮಲಗಿದ್ದಾನೋ ಅವನೇ ಅಪ್ಪಣೆಯನ್ನು ಮಾಡಿದ್ದಾನೆ. ಅದರ ಪ್ರಕಾರ ಶೇಷದೇವರಿಂದ ಪ್ರಾರಂಭಿಸಿ ಎಲ್ಲ ಸರ್ಪಗಳು, ನಾಗಗಳು ಕೂಡ ಆ ಅನುಗ್ರಹೋನ್ಮುಖರಾಗ್ತಾರೆ. ಅನುಗ್ರಹೋನ್ಮುಖರಾದಾಗ ತಲೆಬಾಗಿಸಿ ನಮ್ಮ ಅಪರಾಧವನ್ನು ಕ್ಷಮಿಸು ಅಂತ ಕೇಳುವುದರಿಂದ ಸುಲಭವಾಗಿ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಆದ್ದರಿಂದ ನಾವು ಆಶ್ಲೇಷ ಬಲಿ ಮಾಡಿಸ್ತೀವಿ, ಸರ್ಪ ಸಂಸ್ಕಾರಗಳು, ನಾಗ ಪ್ರತಿಷ್ಠೆಗಳನ್ನೆಲ್ಲ ನಾವು ಮಾಡಿಸಿರ್ತೀವಿ ಅಲ್ವಾ. ಅಂಥವರು ಈ ನಾಗರ ಚೌತಿ, ನಾಗರ ಪಂಚಮಿಯನ್ನು ಶ್ರದ್ಧಾಭಕ್ತಿಗಳಿಂದ ಆಚರಣೆ ಮಾಡಬೇಕು. ನಾವು ಯಾವಾಗಲೂ ಒಮ್ಮೆ ಹೋಗಿ ಸುಬ್ರಹ್ಮಣ್ಯದಲ್ಲಿ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ, ನಾಗರ ಚೌತಿಗೆ ಸುಮ್ಮನೆ ಒಂದು ರಂಗೋಲಿ ಹಾಕಿ ಪೂಜೆ ಮಾಡಿದ್ರೆ ಸಾಕು ಅಂತ ಅಂದುಕೊಳ್ಬೇಡಿ. ಎಷ್ಟು ಶ್ರದ್ಧೆಯಿಂದ ಮಾಡ್ತೀವೋ ಅಷ್ಟು ನಾವು ಹಿಂದೆ ಮಾಡಿರುವ ಕರ್ಮ ಅರ್ಥಪೂರ್ಣ ಆಗುತ್ತೆ. ಇಲ್ಲದೇ ಇದ್ದರೆ ಅದು ಕೇವಲ ಬೂಟಾಟಿಕೆ ಆಗುವ ಸಂದರ್ಭ ಆಗಿಬಿಡುತ್ತೆ. ಆದ್ದರಿಂದ ಶ್ರದ್ಧೆಯಿಂದ ಮಾಡೋಣ. ನಾಗರ ಚೌತಿ, ನಾಗರ ಪಂಚಮಿಯ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಏನೇನು ಪ್ರಕೃತಿಗೆ ವಿರುದ್ಧವಾದ ಅಪರಾಧಗಳನ್ನು ಮಾಡಿದ್ದೇವೋ ಅದನ್ನೆಲ್ಲ ಸ್ಮರಣೆ ಮಾಡಿಕೊಳ್ಬೇಕು. ನಾವು ಮತ್ತು ನಮ್ಮ ಹಿರಿಯರು ನಾಗಗಳಿಗೆ, ಪ್ರಕೃತಿಗೆ ಏನೇನು ಮೋಸಗಳು, ತೊಂದರೆಗಳನ್ನು ಮಾಡಿದ್ದಾರೋ ಅದೆಲ್ಲ ಮನಸ್ಸಿಗೆ ಭಾವಿಸಿಕೊಂಡು ಅದನ್ನೆಲ್ಲ ದೇವರ ಮುಂದೆ ಒಪ್ಪಿಕೊಂಡು ನಾಗಗಳ ಬಳಿ ಕ್ಷಮೆಯನ್ನು ಕೇಳ್ತಾ ಹಬ್ಬವನ್ನು ಆಚರಣೆ ಮಾಡಬೇಕು. ಇದನ್ನು ಬಿಟ್ಟು ನಾವು ಬೇರೆ ಯಾವ ರೀತಿ ಹಬ್ಬ ಮಾಡಿದ್ರೂ ಕೂಡ ಅದಕ್ಕೆ ಅರ್ಥವೇ ಇಲ್ಲ. ಮತ್ತು ನಾಗಗಳಿಗೆ ಕೆಲವೊಂದು ಆಗಬರೋಲ್ಲ, ಅದನ್ನು ಮಾಡಬಾರ್ದು. ಅಂದರೆ ಭೂಮಿಯನ್ನು ಖರೀದಿ ಮಾಡೋದು, ಮನೆ ಕಟ್ಟೋದು, ಆಮೇಲೆ ಭೂಮಿಗೆ ಗುದ್ದಲಿ ಹಾಕೋದು, ಇದೆಲ್ಲ ನಾಗರ ಚೌತಿ, ನಾಗರ ಪಂಚಮಿಗೆ ಮಾಡಬಾರ್ದು. ಆಮೇಲೆ ಕಬ್ಬಿಣದಲ್ಲಿ ಹುರಿಯೋದು, ಚಪಾತಿ, ಹೋಳಿಗೆ, ಆಮೇಲೆ ಇದು ಎಣ್ಣೆಯಲ್ಲಿ ಕರಿಯೋದ ಪದಾರ್ಥಗಳು, ಆಮೇಲೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು, ಸೀಗೆ ಪುಡಿ ಹಚ್ಕೊಂಡು ಸ್ನಾನ ಮಾಡೋದು, ಇದ್ಯಾವುದು ನಾಗಗಳಿಗೆ ಆಗಬರಲ್ಲ. ನಾಳೆ ನಾವು ನಾಗಗಳಿಗೆ ಯಾವುದು ಇಷ್ಟವೋ ಅದನ್ನು ಮಾಡಬೇಕು. ನಾವು ನಾಗಗಳಿಗೆ ಯಾವುದು ಇಷ್ಟವೋ ಅದನ್ನು ಮಾಡಬೇಕು. ಈಗ ಶನಿ ಪ್ರೀತಿಗೆ ಶನಿಗೆ ಯಾವುದು ಇಷ್ಟವೋ ಅದನ್ನು ನಾವು ಮಾಡಬೇಕು. ಎಳ್ಳು ತಿನ್ನಬೇಕು, ಎಳ್ಳು ದಾನ ಮಾಡಬೇಕು, ಎಳ್ಳು ನೈವೇದ್ಯ ಮಾಡಬೇಕು, ಇದೆಲ್ಲ ಶನಿಗೆ ಇಷ್ಟ. ಹಾಗೆ ನಾಗಗಳಿಗೆ ಯಾವುದು ಇಷ್ಟ? ಎಣ್ಣೆ ಆಗೋಲ್ಲ, ಸೀಗೆ ಪುಡಿ ಆಗೋಲ್ಲ, ಮಂತ್ರಾಕ್ಷತೆ ಇಲ್ಲ, ಕುಂಕುಮ ಇಲ್ಲ, ಅರಿಶಿಣ ಮಾತ್ರ. ಆಮೇಲೆ ಆದಷ್ಟು ತಂಪು, ಎಲ್ಲವೂ ತಂಪು ಇರಬೇಕು. ಮತ್ತು ಈಗ ಚಾತುರ್ಮಾಸ್ಯ ವ್ರತ ಇದೆ, ಆದ್ದರಿಂದ ಬೇರೆ ಬೇರೆ ಹಣ್ಣುಗಳೆಲ್ಲ ಬರೋಲ್ಲ, ಕೇವಲ ಮಾವಿನ ಹಣ್ಣು ಮಾತ್ರ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ನಾಗರ ಚೌತಿ, ನಾಗರ ಪಂಚಮಿನ ಆಚರಣೆ ಮಾಡಬೇಕು. ಅದಕ್ಕೋಸ್ಕರ ಹಾಲು, ನೀರು, ಅರಳು, ಹಸಿ ಕಡಲೆ ಇವುಗಳೆಲ್ಲ ತುಂಬ ಶ್ರೇಷ್ಠ. ಅಷ್ಟೇ, ಇನ್ನೇನು ಇಲ್ಲ, ಹೆಚ್ಚಿಗೆ ಬೇಡ. ನಮಗೆ ಗೊತ್ತಿಲ್ಲ ಬೇರೆ ಎಲ್ಲ, ಅದಕ್ಕೋಸ್ಕರ ಒಗ್ಗರಣೆ ಮಾಡೋ ಹಾಗಿಲ್ಲ. ಒಗ್ಗರಣೆ ಮಾಡಿ ಸಾರಿಗೆ, ಬಿಸಿಬೇಳೆ ಬಾತಿಗೆಲ್ಲ ಹಾಕಿ ನಾಳೆ ಅಡುಗೆ ಮಾಡೋ ಹಾಗಿಲ್ಲ. ಒಟ್ಟು ಎಣ್ಣೆ, ತುಪ್ಪ ಇವುಗಳನ್ನೆಲ್ಲ ನಾಳೆ ಉಪಯೋಗಿಸೋ ಹಾಗಿಲ್ಲ. ಇವನ್ನೆಲ್ಲ ಬಿಟ್ಟು ಆಚರಣೆ ಮಾಡಬೇಕು.
ಅದೆಲ್ಲ ಸಾಮಾನ್ಯ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಆದರೆ ಗೊತ್ತಿಲ್ಲದ ಮುಖ್ಯವಾದ ಸಂಗತಿಯಲ್ಲಿ ನಾವು ಮಾಡಿರುವಂಥ ಅಪರಾಧಗಳ ಬಗ್ಗೆ ಒಂದು ಎಚ್ಚರಿಕೆ, ಇನ್ನೊಂದು ಶೇಷದೇವರ ಬಗ್ಗೆ ಒಂದು ಜಾಗೃತಿ. ಇದನ್ನು ನಾವು ಅರ್ಥ ಮಾಡಿಕೊಂಡು ಈ ನಾಗರ ಚೌತಿ ಹಾಗೂ ನಾಗರ ಪಂಚಮಿಯನ್ನು ನಾವು ಆಚರಣೆ ಮಾಡೋಣ. ಮತ್ತೊಂದು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ಒಂದು ಸಂಗತಿ ಇದೆ. ನಾವು ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಿಕ್ಕೆ ಹಾಗೂ ನಮ್ಮ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳಿಕ್ಕೆ, ನಮ್ಮ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಇಲ್ಲಿ ಮತ್ತೊಂದು ತಿಳಿಯಬೇಕಾದ ಸಂಗತಿ, ಆಗಸ್ಟ್ 29, 30, 31 ಈ 3 ದಿವಸಗಳಲ್ಲಿ ರಾಯರ ಆರಾಧನೆ ಪ್ರಾಪ್ತವಾಗ್ತಾ ಇದೆ. ಈ ರಾಯರ ಆರಾಧನೆಯನ್ನು ಮಾಡೋದರಿಂದ ಗುರುಬಲ ನಮಗೆ ತುಂಬ ಚೆನ್ನಾಗಿ ಪ್ರಾಪ್ತವಾಗುತ್ತೆ. ಗುರುಗಳ ಅನುಗ್ರಹ ಉಂಟಾದರೆ ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಪರಿಹಾರ ಆಗುತ್ತೆ, ತುಂಬ ರೀತಿಯಲ್ಲಿ ಒಳ್ಳೆಯದಾಗುತ್ತೆ. ಆದ್ದರಿಂದ ಈ 3 ದಿವಸಗಳ ಕಾಲ ತ್ರಿಕಾಲ ಪೂಜೆಯನ್ನು ನಾವು ಕಾಶಿಯ ಗಂಗಾ ತಟದಲ್ಲಿ ಗುರುರಾಯರಿಗೆ ಏರ್ಪಾಡು ಮಾಡಿದ್ದೇವೆ. ಅದಕ್ಕೆ ಕೋಟಿ ವೆಚ್ಚದಲ್ಲಿ ಒಂದು ಮಂತ್ರ ಮಂದಿರ ಕೂಡ ನಿರ್ಮಾಣವಾಗಿದೆ. ಅಲ್ಲಿ ಗುರುರಾಯರಿಗೆ ವಿಶೇಷವಾಗಿ ಪೂಜೆ ನಡೆಯುತ್ತೆ. ಅದರಲ್ಲಿ ನೀವು ಕೂಡ ಭಾಗವಹಿಸಿರಿ ಅಂತ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದರ ಬಗ್ಗೆ ಮಾಹಿತಿಯನ್ನು ನಮಗೆ ವಾಟ್ಸ್ಯಾಪ್ ಮಾಡಿ ಪಡೆದುಕೊಳ್ಳಿ. ಆ 3 ದಿವಸಗಳ ತ್ರಿಕಾಲ ಪೂಜೆ ಇದೊಂದು ಒಳ್ಳೆಯ ಸುವರ್ಣ ಅವಕಾಶ. ಅದು ಈ ವರ್ಷ ಅಂಥ ಅವಕಾಶ ಬಂದಿದೆ. ಯಾಕೆ ಅಂದರೆ ಸಾವಿರಾರು ಮಂದಿ ಲಕ್ಷ ಶ್ರೀರಾಘವೇಂದ್ರ ಅಂತ ಬರೆದಿದ್ದಾರೆ. ಅವೆಲ್ಲ ಕೋಟಿಗಟ್ಟಲೆ ಆ ಮಂತ್ರ ನಾಮ ಪುಸ್ತಕಗಳನ್ನು ನಾವು ತೆಗೆದುಕೊಂಡು ಕಾಶಿಯ ಗಂಗಾ ತಟದಲ್ಲಿಟ್ಟು ಅದರ ಮಧ್ಯದಲ್ಲಿ ಗುರುರಾಯನನ್ನು ಪೂಜಿಸುವ, ಅರ್ಚಿಸುವ ಈ ಒಂದು ಸೇವೆ ಕಾರ್ಯ ನಡೀತಾ ಇದೆ. ಇದೊಂದು ಅದ್ಭುತ ಅನುಪಮ. ಅದರಲ್ಲಿ ಕೂಡ ನೀವು ಭಾಗವಹಿಸಿ. ಶ್ರೀಕೃಷ್ಣಾರ್ಪಣಮಸ್ತು.